ಗ್ಲಾಸ್ ಟೈಪು ಒಂದೊಳಗೊಂದು ಇದು ಇಲ್ಲಿ ಇರುವ ನಿಮಿಷ ಎರಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ನಾನಿವತ್ತು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಸುವಾಸ್ಗೆಲ್ಲ ಕ್ಯಾರಿಯರ್ ನೋಡೋಣ ಅಂತ ಹೋದ್ವಿ. ಹಾಗೆ ನನಗೆ ಜೀನಿ ಪೌಡರ್ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು. ಎಲ್ಲನೂ ಒಟ್ಟಿಗೆ ಆಗತ್ತೆ ಅಂತೇಳಿ ಹೋದೆ. ಪರವಾಗಿಲ್ಲ, ನನಗೆ ಅಲ್ಲಿ ಮಾತ್ರ ಸ್ಮಾರ್ಟ್ ಬಜಾರಲ್ಲಿ ಯಾವುದೇ ಐಟಮ್ಸೇ ತೊಗೊಂಡ್ರೂ ಸ್ವಲ್ಪ ಚೀಪಾಗೇ ಇರುತ್ತೆ, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಅಲ್ಲಿನೇ ತೊಗೊಂಡು ಬಂದೆ. ಇದು ಪಿಲ್ಲೋ ನೋಡೋಣ ಅಂತ ಹೋದೆ. ತುಂಬ ಲಾಂಗ್ ಪಿಲ್ಲೋ. ನಾನು ದಿವಾನ ಪಿಲ್ಲೋ ಏನೋ ಅದು ಅಂದ್ಕೊಂಡು ತೆಗಿಯೋಕ್ಕೆ ಹೋದೆ. ತುಂಬ ಲಾಂಗ್ ಇತ್ತು. ಸರಿ, ಅದನ್ನ ಅಲ್ಲೇ ಬಿಟ್ಟೆ. ಹಾಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಬೇಕಿತ್ತು, ಅದನ್ನು ತೊಗೊಳ್ಳೋಣ ಅಂದ್ಕೊಂಡು ಎಲ್ಲ ಚೆಕ್ ಮಾಡ್ತಿದ್ವಿ. ರೇಟೂ ಕಡಿಮೆ ಇರುತ್ತೆ ಅಲ್ಲಿ ಸ್ವಲ್ಪ. ಅದರಲ್ಲೂ ಇವತ್ತು ನನಗೆ ಹೋಗಿದ್ದಕ್ಕೂ ಏನೂ ಸ್ವಲ್ಪ ಅಷ್ಟು ಪ್ರಯೋಜನ ಆಗಲಿಲ್ಲ. ಯಾಕೆಂದರೆ ಸರ್ವರ್ ಡೌನ್ ಆಗಿಬಿಟ್ಟು ನನಗೆ ಬಿಲ್ ಕೌಂಟರಲ್ಲಿ ಏನೂ ಬಿಲ್ ಮಾಡ್ಸೋಕ್ಕಾಗಲಿಲ್ಲ. ಕ್ಯಾಶನ್ನು ನಾನು ಜಾಸ್ತಿ ಕೂಡ ತೊಗೊಂಡು ಹೋಗಿರಲಿಲ್ಲ, ಹೇಗೋ ಫೋನ್ಪೇ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಐಟಮ್ಸು ವಾಪಸ್ ಇಟ್ಬಿಟ್ಟು ಸ್ವಲ್ಪ ತೊಗೊಂಡು ಬಂದೆ. ಸರಿ, ಮತ್ತೆ ಹೋಗೋಣ, ಒಂದೆರಡು ದಿವಸ ಬಿಟ್ಟು ಹೋಗಿ ತೊಗೊಂಬರೋಣ ಅಂತ. ಹಾಗೆ ಫ್ರೆಂಡ್, ನಾನು ಒಂದು ಸ್ವಲ್ಪ ದಿವಸದಿಂದ ನಾನೊಂದು 15 ಡೇಸ್ ಆಯಿತು ನಿಮಗೆ ವೀಡಿಯೋ ಹಾಕಿ. ಯಾಕೆ ಅಂತಂದರೆ ನಾನು ಸ್ವಲ್ಪ ಟ್ರಿಪ್ ಹೊರಗಡೆ ಹೋಗಿದ್ವಿ. ಹೊರನಾಡು, ಮುರುಡೇಶ್ವರ ಆ ಕಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ, ಅಪ್ಲೋಡ್ ಮಾಡ್ತಿರ್ತೀನಿ. ನನ್ನ ಡೈಲಿ ವೇರು ಇದ್ರ ಜೊತೆಗೆ ನೋಡ್ತಾ ಇದ್ದೀನಿ. ಮಾಲ್ಗೆ ಹೋಗಿದ್ನಲ್ಲ, ಮಾಲಿಂದ ಸ್ವಲ್ಪ ಸಾಮಾನು ತಂದೆ. ಸ್ವಲ್ಪ ಜೀನಿ ಪೌಡರ್ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ಇದು ಅಂಗಡೀಲಿ ಒಂದೆರಡು ಮೂರು ಐಟಮ್ಸು ತೊಗೊಂಡು ಬಂದೆ. ಮಿಕ್ಕಿದೆಲ್ಲ ಮಾಲಲ್ಲೇ ಎತ್ಕೊಂಡು ಬಂದಿದ್ದು. ಬೆಲ್ಲ ಚೆನ್ನಾಗಿರುತ್ತೆ ಪೌಡರು. ಇವಾಗೆಲ್ಲ ಕಾಫಿ ಟೀಗೆಲ್ಲ ಅದನ್ನೇ ಯೂಸ್ ಮಾಡೋದಲ್ಲ. ಹಾಗಾಗಿ ಇದು ನವಣೆ ಮತ್ತು ಸ್ಯಾಮೆ ಮತ್ತು ನವಣೆ ಎಲ್ಲ ಮನೇಲೇ ಇತ್ತು. ಹಾಗೆ ಸ್ವಲ್ಪ ಐಟಮ್ಸ್ ಮನೇಲಿತ್ತು, ಸ್ವಲ್ಪ ನೋಡೋದಕ್ಕೆ ಬೇಕಾದಷ್ಟು ತೊಗೊಬಂದೆ. ಈಗ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ನಾನು ಅದು ಇವಾಗ ಏನು ತಂದೆ ಅನ್ನೋದನ್ನು ಇದು ಮಾಡ್ತೀನಿ. ಇದು ಪಾವ್ ಬಜ್ಜಿ ಮಸಾಲ ಮತ್ತು ಕ್ಲಾತ್ ಮೈಕ್ರೋ ಸಾಫ್ಟ್ವೇರ್ ಅಂತೇಳಿ ಬೇಕಲ್ಲ ಈಗೆಲ್ಲ, ಅದಕ್ಕೆ ಅದನ್ನು ಎತ್ಕೊಂಡು ಬಂದೆ. ಮತ್ತು ಇದೊಂದು ಡಬ್ಬ ತುಂಬ ಚೆನ್ನಾಗಿದೆ. ಸೊ ಮನೆಗೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಎತ್ತಿಟ್ಟು ನಾವು ಲಂಚು ಕ್ಯಾರಿಯರ್ಗೂ ಕಳಿಸ್ಬೋದು, ಅಥವಾ ನಮಗೆ ಲೇಡೀಸು ಅಡುಗೆ ಮಾಡ್ತಿರ್ತೀವಲ್ಲ ಅವಾಗೆಲ್ಲ ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ರೆ ನಮಗೆ ಚೆನ್ನಾಗಿರುತ್ತೆ. ಅದೊಂದು 2 ಬಾಕ್ಸ್ ತೊಗೊಂಡು, ಸ್ಮಾರ್ಟ್ ಬಜಾರಲ್ಲಿ 69 ರುಪೀಸು. ಸ್ವಲ್ಪ ದೊಡ್ಡದು 79 ರುಪೀಸ್ ಇತ್ತು. ನಾನು 69 ರುಪೀಸಲ್ಲಿ ತೊಗೊಂಡು ಬಂದೆ. ಏನಂದರೆ ನನಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿಟ್ಕೊಂಡಿತ್ತು, ಆಮೇಲೆ ಬೇಕಾದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಗಟ್ಟಿಗಿದೆ ಮತ್ತು ಭಾಳನೇ ತುಂಬಾ ಕ್ವಾಲಿಟಿ, ಉಪಯೋಗ ಬರೋ ಅಂಥದ್ದು. ಏನು ಬೇಕಾದ್ರೂ ಹಾಕಿಡ್ಬೋದು, ಅದಕ್ಕೆ ತೊಗೊಂಡಿದ್ದೆ. ಸರಿ, ಇವಾಗ ನಾನು ಸುವಾಸ್ಗೆ ಒಂದು ಕ್ಯಾರಿಯರ್ ಬಾಕ್ಸ್ ತೊಗೊಂಡೆ. ರೋಲರು ಇನ್ನೊಂದು ಸ್ವಲ್ಪ, ಇದರಲ್ಲಿ 2 ಬಾಕ್ಸ್ ಇದೆ, ತೋರಿಸ್ತೀನಿ ಕಟ್ ಮಾಡಿ ಹೇಗಿದೆ ಅಂತ. ನಾನು 2 ತೊಗೊಂಡು ಬಂದೆ. ಒಂದು ಹಾರಿಯನ್ಗೆ, ಒಂದು ಸುವಾಸಿಗೆ ಅಂತ ಹೇಳ್ಬಿಟ್ಟು 2 ಎತ್ಕೊಂಡು ಬಂದೆ. ಇದು ಅಷ್ಟೇ 199 ರುಪೀಸು. ತುಂಬಾ ಚೆನ್ನಾಗಿದೆ. 199 ಇದು. ಇದರಲ್ಲಿ 2 ಬಾಕ್ಸ್ ಇದೆ. ನನಗೆ ಅಂದರೆ ಒಳಗಡೆ ಸ್ವಲ್ಪ ಸ್ಟೀಲ್ ಇದ್ದರೆ ಮಕ್ಕಳಿಗೆ ಕ್ಯಾರಿಯರ್ಗೆ ಬಿಸಿದು ಹಾಕ್ಬೋದಲ್ಲ, ಪ್ಲಾಸ್ಟಿಕ್ಗಿಂತ ಇದನ್ನು ಒಳ್ಳೆಯದು ಅಂತೇಳಿ ನಾನು ಇದು ತೊಗೊಂಡೆ. 2 ಬಾಕ್ಸ್ ಇದೆ. 2 ಬಾಕ್ಸ್ಗೂ ನಮಗೆ ಮಕ್ಳಿಗೆ ಹಾಕಳ್ಸೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ರೋಲರು ಅಂಥವೆಲ್ಲ ಹಾಕಿದಾಗ ನನಗೆ ಈ ಥರ ಉದ್ದ ಬಾಕ್ಸ್ ಬೇಕು. ಈ ಚಪಾತಿ ರೋಲರು, ಬ್ರೆಡ್ ರೋಸ್ಟು ಆ ಥರ ಹಾಕೋದಕ್ಕೆ. ಮಿಕ್ಕಿದೆಲ್ಲ ಸ್ಟೀಲ್ ಡಬ್ಬಿನೇ ನಾನು ಯೂಸ್ ಮಾಡೋದು. ಈಗ ಅವನಿಗಾಗಲೇ 2 ಇಯರ್ಸಿಂದ ಸ್ಟೀಲ್ ಡಬ್ಬಿನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಅವನಿಗೆ, ಈ ರೋಲರಿಗೆ ಸ್ವಲ್ಪ ಉದ್ದುದ್ದ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು
ಈ ಗ್ಲಾಸ್ ಬೌಲು ಅಷ್ಟೇ, ಇದು ಕಡಿಮೆ ರೇಟು. ಏನು ರೇಟ್ ಇದಕ್ಕೆ? 299 ಇದು. ಹಾಂ, 299 ಕಡಿಮೆ, ತುಂಬ ರೇಟ್. ಇವಾಗ ಆಫರ್ ಇತ್ತು ಅಂತೇಳಿ ಎಲ್ಲ ಈ ಥರ ಬೌಲೆಲ್ಲ ಕಡಿಮೆ ರೇಟ್ ಇತ್ತು. ಹಾಗಾಗಿ ನಾನೊಂದು 2 ಪೀಸನ್ನ ತೊಗೊಂಡು ಬಂದೆ. ಇಲ್ಲ, ಅದು ವಾಪಸ್ ಆಮೇಲೆ ಬಿಲ್ ಕೌಂಟ್ರಲ್ಲಿ ಕ್ಯಾಶ್ ಇಲ್ಲ, ಬರೀ ಕ್ಯಾಶು ಅಂತ ಹೇಳಿ ಅಂದ್ರಂತ ಒಂದು ರೀಫಂಡ್ ಮಾಡಿ. ಅದೊಂದು ಏನಾಯ್ತಂದ್ರೆ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡೆ ಜಾಸ್ತಿ ಆಗಿದ್ದೇನಪ್ಪ ಅಂದ್ರೆ ಏನು ಸರ್ವರ್ ಪ್ರಾಬ್ಲಮ್ ಅಂತೇಳಿ ಎಲ್ಲ ಕಾರ್ಡ್ ಇಲ್ಲ ಕ್ಯಾಶ್ ಅಂತ ಹೇಳಿದ್ರು. ಕ್ಯಾಶು ನಾವು ಜಾಸ್ತಿ ತೊಗೊಂಡು ಹೋಗಿಲ್ಲ, ಏನು ಫೋನ್ ಪೇ ಮಾಡೋದಲ್ವಾ ಅಂತೇಳಿ ಹೋಗಿದ್ದು, ಕ್ಯಾಶ್ ಇಟ್ಕೊಂಡು ಹೋಗಿದ್ದಿಲ್ಲ. ಅದಕ್ಕೆ ಏನು ಮಾಡಿದೆ ನಾನು, ಎಲ್ಲ ಐಟಮ್ಸು ಸ್ವಲ್ಪ ಎಲ್ಲ ಅಲ್ಲೇ ಇಟ್ಬಿಟ್ಟು ಕೆಲವೊಂದು ಐಟಮ್ಸ್ ತೊಗೊಂಡೆ. ಇದು ಅಷ್ಟೇ, ನಮಗೆ ಚಟ್ನಿ ಅದೆಲ್ಲ ಹಾಕಿ ಸರ್ವ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಿಕ್ಕದಾಗಿ. ಇದೆಲ್ಲ 2 ಪೀಸ್ ತೊಗೊಂಡಿದ್ದೆ. ಯಾವಾಗ ಸರ್ವರ್ ಡೌನ್ ಆಗಿ ನನಗೆ ಕ್ಯಾಶ್ ಪೇ ಮಾಡಬೇಕು ಅಂದರು, ಅದಕ್ಕೆ ಏನು ಮಾಡಿಬಿಟ್ಟೆ, ಸರಿ ಎಲ್ಲ ಒಂದೊಂದು ಐಟಮ್ಸ್ ಅಲ್ಲೇ ಇಟ್ಬಿಟ್ಟು ಮಿಕ್ಕಿದ್ದನ್ನು ತೊಗೊಂಡು ಬಂದೆ. ಇದೆಲ್ಲ ನನ್ನ ಮಸಾಲೆ ಐಟಮ್ಸ್ ತೊಗೊಂಡೆ. ಸ್ವಲ್ಪ ಜೀರಿಗೆ, ಇದು ಸ್ಟಾರ್ ಫ್ಲವರ್, ಅದೆಲ್ಲ ಸ್ವಲ್ಪ ಸ್ಪೈಸಸ್ ಬೇಕಿತ್ತು, ಪಲಾವ್ ಎಲೆ, ಇದೆಲ್ಲ ಹೇಳಿದ್ನಲ್ಲ, ಸುಮಾರು ಸಾಮಾನು ತೊಗೊಂಡು ಎಲ್ಲ ವಾಪಸ್ ಮಾಡಿ ಕ್ಯಾಶ್ಗೆ ಏನಂತ ಎಷ್ಟಿತ್ತೋ ಕ್ಯಾಶು ಅದಕ್ಕೆ ಮಾತ್ರ ತೊಗೊಂಡು ಬಂದೆ. ಮಿಕ್ಕಿದೆಲ್ಲ ಐಟಮ್ಸು ಇತ್ತು. ಇದಂತೂ ತುಂಬ ನನಗೆ ಇಷ್ಟ ಆಯಿತು, ಇದು ಮತ್ತು ಇದು ಭಾಳ ಇಷ್ಟ ಆಯಿತು. ಮತ್ತೆ ಹೋಗಿ ಈಗ ತೊಗೊಂಬರ್ಬೇಕು. ಈಗ ನಮ್ಗೆ ಏನಾಗುತ್ತಿದ್ದು, ಸಣ್ಣ ಸ್ಮಾಲು ಚಟ್ನಿನೋ ಅಥವಾ ಸೂಪ್ಗಳು ಹಾಕೊಬೇಕಾದ್ರೂ ಕುಡಿಬೋದು. ಚೆನ್ನಾಗಿದೆ. ಎಷ್ಟಿದು? 50 ರುಪೀಸ್, 49 ರೂಪಾಯಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. 4 ತೊಗೊಂಡಿದ್ವಲ್ಲ. ತೊಗೊಂಡು ಅದಕ್ಕೆ ಈಗ ಸದ್ಯಕ್ಕೆ ಶಾಂಪಲ್ ಒಂದೊಂದು ಎತ್ಕೊಂಡು ಬಂದೆ, ಮತ್ತೆ ಹೋಗಿ ತೊಗೊಂಬರೋಣ ಅಂತ. ಇದು ಅಷ್ಟೇ ಬೋದು. ಸಾಮಾನ್ಯವಾಗಿ ನಾವು ಇವಾಗ ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ರೆ ಇದು 600-700 ರೂಪಾಯಿ ಅಂತ ಹೇಳ್ತಾರೆ. ಈಗ ನಂಗೆ ಆಫರು 200 ರುಪೀಸ್, 299 ನನಗಿದು ಸಿಕ್ಕಿತ್ತು. ಹಾಗಾಗಿ ಸ್ವಲ್ಪ ತೊಗೊಂಡು ಬಂದೆ. ಈ ಬೋಲ್ ಅಂತೂ ಭಾಳ ಇಷ್ಟ ಆಯಿತು. ಅದು ಸೆರಾಮಿಕ್, ಎಲ್ಲ ಸೆರಾಮಿಕ್ ಅಲ್ಲ, ಇದು ಫೈಬರ್ ಇದು ಬರುತ್ತೆ. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಸ್ವಲ್ಪ ಫೈಬರ್ ಮಿಕ್ಸಿಂಗ್ ಇದೆ. ಫೈಬರ್ ಸೆರಾಮಿಕ್ ತರ ಅಂತ ಗೊತ್ತಿಲ್ಲ, ಅದೇ ಸ್ವಲ್ಪ ಸೆರಾಮಿಕ್ ಟೈಪ್. ತುಂಬಾ ಚೆನ್ನಾಗಿದೆ. ನಾವು ಏನ್ ಬೇಕು ಫ್ರಿಜ್ ಅಲ್ಲಿ ಇಡೋಕ್ಕೂ ಚೆನ್ನಾಗಿದೆ, ಮತ್ತೆ ಫ್ರೂಟ್ಸ್ ಅಂತ ಕಟ್ ಮಾಡಿ ಇಟ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಬೇಕಾದ್ರೆ ಮಕ್ಳಿಗೆ ಫ್ರೂಟ್ಸ್ ಹಾಕಿ ಸ್ಕೂಲ್ ಕಳ್ಸೋಕ್ಕೂ ಚೆನ್ನಾಗಿದೆ, ಏನಿದಾಗಲ್ಲ. ಇದಿಷ್ಟು ನಾನು ತೊಗೊಂಡು ಬಂದೆ ಮಾಲಲ್ಲಿ ಹೋಗಿ. ಸ್ವಲ್ಪ ನಾನು ಇವಾಗ ನಿಮಗೆ ಆ ಜೀನಿ ಪೌಡರ್, ರಾಗಿ ಗಂಜಿದು ಪೌಡ್ರ್ ಮಾಡೋದನ್ನ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಮನೇಲೂ ಸ್ವಲ್ಪ ಸಾಮಾನು ಇತ್ತು, ಮೊದಲು ಮಾಡಿದ್ದೆಲ್ಲ ಸ್ವಲ್ಪ ಉಳಿದಿತ್ತು, ಹಾಗೆ ಇಟ್ಟಿದ್ದೆ. ಇನ್ನು ಸ್ವಲ್ಪ ನವಣೆ, ಸ್ಯಾಮೆ ಇದೆಲ್ಲ ಬೇಕಿತ್ತು, ಅದಕ್ಕೆ ತೊಗೊಂಡು ಬಂದು ಸ್ವಲ್ಪ ನಾಳೆ ನಿಮ್ಗೆ ಇದನ್ನೆಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ನೀವು ಇಲ್ಲಿ ಸ್ಮಾರ್ಟ್ ಬಜಾರಲ್ಲಂತೂ ನಮಗೆ ಅಲ್ಲಿ ಪಾತ್ರೆಗಳಾಗಲಿ, ಒಂದು ಬೌಲ್ಗಳಾಗಲಿ ಪ್ರತಿಯೊಂದು ಚೀಪಾಗಿದೆ. ನಾನು ಮೊದಲೊಂದ್ಸರಿ ನಿಮಗೆ ತೋರಿಸಿದ್ದೆ, ತುಂಬ ಐಟಮ್ಸ್ ತೊಗೊಂಡು ಬಂದಿದ್ದೆ. ನನಗೆ ಭಾಳ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಕಡಿಮೆ ರೇಟ್ ನೋಡಿ. ಇದೆಲ್ಲ ನಮಗೆ 50 ರುಪೀಸು ಅಂತಂದರೆ ಇದೆಲ್ಲ 69 ರುಪೀಸು. ಇದಕ್ಕಿಂತ ಇನ್ನೊಂದು ಚೂರು ಹೈಟ್ ಇದೆ, ಅದು 79 ರುಪೀಸು. ನಾನಿಲ್ಲಿ 69 ತೊಗೊಂಡು ಬಂದೆ. ಮತ್ತು ಡಿಸೈನು ನೋಡೋಕ್ಕೆ ಚೆನ್ನಾಗಿದೆ. ಇದು ಮಾಡ್ಬೋದು. ಇದು ಮೈಕ್ರೋ ಇದು ಬಟ್ಟೆ ಕ್ಲೀನ್ ಮಾಡೋಕ್ಕೆಲ್ಲ ನಮಗೆ ಇದೇ ಬೇಕಾಗುತ್ತೆ. ಈಗ ಗ್ಲಾಸು ಅಂಥದ್ದೆಲ್ಲ ನಾವು ಒರೆಸ್ಕೋಬೇಕು ಅಂದರೆ 39 3 ಪೀಸ್ ಇದೆ 39. ನಮ್ಗೇನಂತೆ ಬಟ್ಟೆ ಏನು ಕ್ರಾಚಸ್ ಆಗಬಾರ್ದು, ಬೌಲ್ಗಳಾಗಲಿ, ಪ್ಲೇಟ್ಸ್ ಅಂಥವೆಲ್ಲ ಇವಾಗ ಇಟ್ಕೊಂಡಿರ್ತೀವಲ್ವ, ಇಂಥವೆಲ್ಲ ಒರ್ಸೋಕ್ಕೆ ಈ ಬಟ್ಟೆಲಿ ಒರೆಸಿದ್ರೆ ನಮಗೆ ಇದೆಲ್ಲ ಕ್ರಾಚಸ್ ಆಗಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ಮನೇಲಿ ಆದ್ರೂ ಸ್ವಲ್ಪ ಕಡಿಮೆ ರೇಟ್ ಇತ್ತು ಅಂತೇಳಿ ತೊಗೊಂಡು ಬಂದೆ. ಓಕೆ.